CBSE 10ನೇ ತರಗತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಯಲ್ಲಿ ಪ್ರಬಂಧವನ್ನ ಕುರಿತು ಯಾವೆಲ್ಲ ಹಂತಗಳನ್ನು ಅನುಸರಿಸಬೇಕು ಎನ್ನುವುದರ ಬಗ್ಗೆ ಚರ್ಚಿಸಿದ್ದೆವು. ಇಂದಿನ ತರಗತಿಯಲ್ಲಿ CBSE ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ಸಾರಿ ಬಂದಿರುವಂತಹ ಪ್ರಬಂಧದ ವಿಷಯ ನಮ್ಮ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಎನ್ನುವ ವಿಷಯವನ್ನ ಕುರಿತು ಹೇಗೆ ಪ್ರಬಂಧವನ್ನ ರಚಿಸಬೇಕು ಎನ್ನುವುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರಬಂಧವನ್ನು ರಚಿಸುವಾಗ ನಾವು ಬಹುಮುಖ್ಯವಾಗಿ 3 ಹಂತಗಳನ್ನು ಪಾಲಿಸಬೇಕು. ಮೊದಲನೆಯ ಹಂತ ಪೀಠಿಕೆ. ಪೀಠಿಕೆಯಲ್ಲಿ ನಮ್ಮ ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ಕುರಿತಾದ ಚಿಕ್ಕದಾದಂತಹ ಪೀಠಿಕೆಯನ್ನು ನಾವು ಬರೆಯಬೇಕಾಗುತ್ತದೆ. ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ಮಹಾನ್ ರಾಷ್ಟ್ರವಾಗಿದೆ. ನಮ್ಮ ದೇಶದಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬಗಳು ದೇಶಭಕ್ತಿ, ಏಕತೆ ಮತ್ತು ಸ್ವಾತಂತ್ರ್ಯದ ಮೌಲ್ಯಗಳನ್ನು ನೆನಪಿಸುತ್ತವೆ. ಇವು ಪ್ರತಿಯೊಬ್ಬ ಭಾರತೀಯನ ಜೀವನದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿವೆ. ನೋಡಿ ಮಕ್ಕಳೇ, ನಾನು ಪೀಠಿಕೆಯಲ್ಲಿ ಕೆಲವೊಂದು ಸಾಲುಗಳನ್ನು ಹೈಲೈಟ್ ಮಾಡಿದ್ದೇನೆ. ನೀವು ಸಹ ಇದೇ ರೀತಿಯಲ್ಲಿ ವಸ್ತು ವಿಷಯ ಉಪಸಂಹಾರದಲ್ಲಿ ಬಹಳ ಮುಖ್ಯವಾದಂತಹ ಪದಗಳನ್ನು, ವಾಕ್ಯಗಳನ್ನು ನೀವು ಹೈಲೈಟ್ ಮಾಡಬೇಕಾಗತ್ತೆ. ಏಕೆಂದರೆ ಮೌಲ್ಯಮಾಪನವನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೂ ಸಹ ಅರ್ಥವಾಗುತ್ತೆ ಮಗು ಈ ವಿಷಯದ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ಹೊಂದಿದೆ ಎಂದು. ಎರಡನೆಯ ಹಂತ ವಸ್ತು ವಿಷಯ. ಇಲ್ಲಿ 2 ಅಂಕಗಳನ್ನು ನೀಡಿರುತ್ತಾರೆ. ಹಾಗಾಗಿ ವಸ್ತು ವಿಷಯದಲ್ಲಿ ಸಂಪೂರ್ಣವಾದಂತಹ ವಿಷಯದ ಬಗ್ಗೆ ನೀವು ಮಾಹಿತಿಯನ್ನು ಬರೆಯಬೇಕಾಗುತ್ತದೆ. ರಾಷ್ಟ್ರೀಯ ಹಬ್ಬಗಳು ಯಾವುವು? ಈ ಹಬ್ಬಗಳು ನಮಗೆ ಏಕೆ ಪ್ರಮುಖ? ನಾವು ಯಾವಾಗ ಈ ಹಬ್ಬಗಳನ್ನು ಆಚರಿಸುತ್ತೇವೆ ಎಂಬುದನ್ನು ವಸ್ತು ವಿಷಯದಲ್ಲಿ ಬರೆಯಬೇಕಾಗುತ್ತದೆ. ವಸ್ತು ವಿಷಯ. ಭಾರತದಲ್ಲಿ ಮುಖ್ಯವಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15, ಗಣರಾಜ್ಯೋತ್ಸವ ಜನವರಿ 26 ಮತ್ತು ಗಾಂಧಿ ಜಯಂತಿ ಅಕ್ಟೋಬರ್ 2 ಇವು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿವೆ. ಸ್ವಾತಂತ್ರ್ಯ ದಿನದಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ ದಿನವನ್ನು ಸ್ಮರಿಸಲಾಗುತ್ತದೆ. ಗಣರಾಜ್ಯೋತ್ಸವದಂದು ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದ ದಿನವನ್ನು ಆಚರಿಸಲಾಗುತ್ತದೆ. ಗಾಂಧಿ ಜಯಂತಿಯಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಗೌರವದಿಂದ ಆಚರಿಸುತ್ತೇವೆ. ಈ ಹಬ್ಬಗಳ ಸಂದರ್ಭದಲ್ಲಿ ಶಾಲೆಗಳು, ಸರ್ಕಾರಿ ಕಚೇರಿಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಧ್ವಜಾರೋಹಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾಷಣಗಳು ಮತ್ತು ದೇಶಭಕ್ತಿ ಗೀತೆಯನ್ನು ಆಯೋಜಿಸಲಾಗುತ್ತದೆ. ಇಂತಹ ಆಚರಣೆಗಳು ದೇಶದ ಇತಿಹಾಸವನ್ನು ನೆನಪಿಸುವುದರ ಜೊತೆಗೆ ದೇಶಪ್ರೇಮ, ಶಿಸ್ತು, ಏಕತೆ ಮತ್ತು ರಾಷ್ಟ್ರೀಯ ಜವಾಬ್ದಾರಿಯ ಮನೋಭಾವವನ್ನು ಬೆಳೆಸುತ್ತವೆ. ಇದಿಷ್ಟು ವಸ್ತು ವಿಷಯ. ಇಲ್ಲಿನೂ ಸಹ ಕೆಲವೊಂದು ಸಾಲುಗಳನ್ನು ನಾನು ಹೈಲೈಟ್ ಮಾಡಿದ್ದೇನೆ. ಈ ಸಾಲುಗಳು ಬಹಳ ಮುಖ್ಯವಾಗಿರುತ್ತವೆ. ಕೊನೆಯ ಹಂತ ಉಪಸಂಹಾರ. ರಾಷ್ಟ್ರೀಯ ಹಬ್ಬಗಳು ನಮ್ಮ ದೇಶದ ಹೆಮ್ಮೆ ಮತ್ತು ಸ್ವಾತಂತ್ರ್ಯದ ಸಂಕೇತಗಳಾಗಿವೆ. ಇವು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವುದರ ಜೊತೆಗೆ ಉತ್ತಮ ನಾಗರಿಕರಾಗಲು ಪ್ರೇರಣೆ ನೀಡುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ಭಾರತೀಯನು ರಾಷ್ಟ್ರೀಯ ಹಬ್ಬಗಳನ್ನು ಗೌರವದಿಂದ ಆಚರಿಸಿ ದೇಶದ ಅಭಿವೃದ್ಧಿಗೆ ತನ್ನ ಕೊಡುಗೆಗಳನ್ನು ನೀಡಬೇಕು. ನನ್ನ ಪ್ರಕಾರ 4 ಅಂಕಕ್ಕೆ ಇದಿಷ್ಟು ಸಾಕು. ಇಲ್ಲ, ನಾನು ಇನ್ನೂ ಹೆಚ್ಚಿನದಾಗಿ ಬರೀತೇನೆ ಅಂದರೆ ನೀವು ಬೇಕಾದರೆ ವಸ್ತು ವಿಷಯದಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳು 3 ರಾಷ್ಟ್ರೀಯ ಹಬ್ಬಗಳನ್ನು ಸಹ ಬೇರೆ ಬೇರೆ ಒಂದು ಪ್ಯಾರಾಗ್ರಾಫ್ಗಳಲ್ಲೂ ಸಹ ನೀವು ಬರೆಯಬಹುದು. ಆದರೆ ಬರೆಯುವ ಸಂದರ್ಭದಲ್ಲಿ ಸಮಯ ಬಹಳ ಮುಖ್ಯವಾಗಿರುತ್ತೆ. 4 ಅಂಕದ ಪ್ರಶ್ನೆಗಳಿಗೆ, 2 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಸಮಯವನ್ನು ನೀವು ಕೊಡಬೇಕು ಎನ್ನುವುದರ ಅರಿವು ನಿಮಗೆ ಇರಬೇಕಾಗುತ್ತದೆ. ನೋಡಿ ಮಕ್ಕಳೇ, ಇದುವರೆಗೂ ನೀವು ರಾಷ್ಟ್ರೀಯ ಹಬ್ಬಗಳ ಮಹತ್ವದ ಬಗ್ಗೆ ವರದಿಯನ್ನು ಹೇಗೆ ಬರೆಯಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಂಡಿರಿ. ಕೆಲವೊಮ್ಮೆ ಎಲ್ಲರಿಗೂ ಸಹ ನೆನಪಿನ ಶಕ್ತಿ ಒಂದೇ ರೀತಿಯಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವರಿಗೆ ಹೆಚ್ಚಿನ ನೆನಪಿನ ಶಕ್ತಿ ಇರಬಹುದು, ಕೆಲವರಿಗೆ ಕಡಿಮೆಯ ನೆನಪಿನ ಶಕ್ತಿ ಇರಬಹುದು. ಹಾಗಾಗಿ ಮಕ್ಕಳೇ, ನಾನು ಕೆಲವೊಂದು ಟಿಪ್ಸ್ಗಳನ್ನು ಇಲ್ಲಿ ನೀಡಿದ್ದೇನೆ. ಬಹಳ ಈಸಿಯಾಗಿ ಅವುಗಳ ಪಾಯಿಂಟ್ಸ್ಗಳನ್ನು ಹೇಗೆ ಅರ್ಥ ಮಾಡಿಕೊಂಡು ನೀವು ಎಕ್ಸಾಮಲ್ಲಿ ಬರೆಯಬಹುದು ಎನ್ನುವುದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು, ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ನೀಡಿದ್ದೇನೆ. ಇದನ್ನೊಮ್ಮೆ ನೋಡೋಣ. ಪರೀಕ್ಷೆಗೆ ನೆನಪಿಡಬೇಕಾದ ಮುಖ್ಯ ಅಂಶಗಳು. 1. ರಾಷ್ಟ್ರೀಯ ಹಬ್ಬಗಳು.
ನಿಮಗೆ ಈಗಾಗಲೇ ತಿಳಿದಿರುವ ಹಾಗೆ ರಾಷ್ಟ್ರೀಯ ಹಬ್ಬಗಳು 3. ಆ 3 ಹಬ್ಬಗಳ ಹೆಸರು ನಿಮ್ಮಲ್ಲಿ ನೆನಪಿರಬೇಕು. 2ನೆಯ ಪಾಯಿಂಟ್ಸ್, ಸ್ವಾತಂತ್ರ್ಯ ದಿನಾಚರಣೆ ಯಾವಾಗ ಆಚರಿಸುತ್ತೇವೆ, ಗಣರಾಜ್ಯೋತ್ಸವ ಯಾವಾಗ ಆಚರಿಸುತ್ತೇವೆ, ಈ ರಾಜ್ಯೋತ್ಸವದ ಮಹತ್ವವೇನು, ಗಾಂಧಿ ಜಯಂತಿಯನ್ನು ಯಾವ ತಿಂಗಳಿನಲ್ಲಿ ಯಾವ ದಿನ ಆಚರಿಸುತ್ತೇವೆ, ಅವರ ತತ್ವಗಳೇನು, ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಇದರಲ್ಲಿ ಬರುವಂತಹ ದೇಶಭಕ್ತಿ ಬೆಳೆಸುತ್ತವೆ, ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುತ್ತವೆ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುತ್ತೇವೆ, ಉತ್ತಮ ನಾಗರಿಕನಾಗಲು ಪ್ರೇರಣೆ ನೀಡುತ್ತವೆ. ಈ ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ನೀವು ಪ್ರಬಂಧದಲ್ಲಿ ತಪ್ಪದೆ ಬಳಸಬೇಕಾದ ಪದಗಳೆಂದರೆ ದೇಶಭಕ್ತಿ ಗೀತೆ, ರಾಷ್ಟ್ರೀಯ ಏಕತೆ, ಸ್ವಾತಂತ್ರ್ಯ, ಸಂವಿಧಾನ, ತ್ಯಾಗ, ಜವಾಬ್ದಾರಿ, ಗೌರವ, ಅಭಿವೃದ್ಧಿ. ಹೀಗೆ ಈ ಪದಗಳ ಬಳಕೆಯನ್ನು ನೀವು ಮಾಡಬೇಕಾಗುತ್ತದೆ. ನೋಡಿ ಮಕ್ಕಳೇ, ಬಹಳ ಸುಲಭವಾಗಿ ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಂಡು ಉತ್ತಮವಾದ ಪ್ರಬಂಧವನ್ನು ರಚನೆಯನ್ನು ಮಾಡಿ ನಿಮಗೆ 4 ಅಂಕಗಳಿಗೆ 4 ಅಂಕಗಳನ್ನು ಪ್ರತಿಯೊಬ್ಬರೂ ಪಡೆಯಿರಿ ಎಂದು ಹಾರೈಸುತ್ತಾ, ಮುಂದಿನ ವಿಷಯ ಬಹಳಷ್ಟು ಸಾರಿ ಕೇಳಿರುವಂತಹ ಪ್ರಬಂಧದ ವಿಷಯ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ಈ ವಿಷಯವನ್ನು ಕುರಿತು ಮುಂದಿನ ತರಗತಿಯಲ್ಲಿ ಹೇಳಿಕೊಡುತ್ತೇನೆ ಮಕ್ಕಳೇ. ನಿಮಗೆ ಯಾವುದಾದರೂ ವ್ಯಾಕರಣಾಂಶಗಳಲ್ಲಿ ಸಂದೇಹವಿದ್ದಲ್ಲಿ, ಗೊಂದಲವಿದ್ದಲ್ಲಿ ಕಮೆಂಟ್ಸ್ ಮಾಡಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ. ಥ್ಯಾಂಕ್ ಯು.